ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಸೊ ಅದನ್ನು ನಿಮಗೂ ಕೂಡ ತೋರಿಸ್ಬೇಕು. ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಇಂಟ್ರೆಸ್ಟ್ ಇತ್ತು ಅಂದರೆ ಅಥವಾ ಇದನ್ನು ನಾವು ತೊಗೋಬೇಕು ಅಂತ ಅಂದ್ಕೊಂಡ್ರೆ ಸೊ ಅಂಥವ್ರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ, ಅವರಿಗೆ ಸ್ವಲ್ಪ ವಿಚಾರಗಳು ಗೊತ್ತಾಗಲಿ ಅನ್ನೋದು ಕಾರಣಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ತೋರಿಸ್ತೀನಿ. ಜೊತೆಗೆ ಆ ಒಂದು ಪ್ರಾಡಕ್ಟ್ ರಿವ್ಯೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಾಡಕ್ಟ್ ಬಂದ್ಬಿಟ್ಟು ಟೂತ್ ಬ್ರಷ್ ಹೋಲ್ಡರು. ಸೊ ಇದು ಮ್ಯಾನ್ಯುಯಲ್ ಆಗಿ ಮಾಡಿರುವಂಥದ್ದು. ಸೊ ಯಾವುದೇ ರೀತಿ ಡ್ರಿಲ್ ಮಾಡಬೇಕಾಗಿಲ್ಲ. ಈ ಥರ ಒಂದು ಹೋಲ್ಡರ್ಗೆ ಅನ್ನೋದು ಯಾವುದೂ ಇಲ್ಲ. ಇದು ಅಡ್ಜಸ್ಟೇಬಲ್ ಅಂದರೆ ಅದನ್ನೇ ಸ್ಟಿಚ್ ಮಾಡಬೇಕಂದ್ರೆ ಸ್ಟಿಕ್ಕರ್ ಥರ ಅಂಟಿಸ್ಬಿಟ್ಟು ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಥರ ಮೂರು ಇದು ಕೊಟ್ಟಿರ್ತಾರೆ, ಹುಕ್ಸ್ ಟೈಪಲ್ಲಿ ಇರುತ್ತೆ, ಅದನ್ನು ಕೊಟ್ಟಿರ್ತಾರೆ. ಸೊ ಹಿಂದ್ಗಡೆ ಈ ಥರ ಒಂದು ಕೂಡ ಸ್ಟಿಕ್ಕರ್ ಈ ಥರ ಒಂದಕ್ಕೆ ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಜಸ್ಟು ವಾಲ್ಗೆ ಏನು ಗೋಡೆ ಇರುತ್ತೆ ಅದಕ್ಕೆ ಜಸ್ಟ್ ಸ್ಟಿಕ್ಕರ್ ಮುಖಾಂತರ ಅನಿಸೋದಷ್ಟೇ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಡ ಅದು ಬೀಳೋದು ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ. ಸೊ ತುಂಬ ಸ್ಟಿಕ್ಕಿ ಅಂದರೆ ತುಂಬ ಗಟ್ಟಿಯಾಗಿ ವಾಲ್ಗೆ ಅಂಟ್ಕೊಳ್ಳುತ್ತೆ. ಈಸಿಯಾಗಿ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಇಲ್ಲಿ 3 ಗ್ಲಾಸಸ್ ಕೂಡ ಕೊಟ್ಟಿರ್ತಾರೆ. ಸೊ 3 ಏನು ಹೋಲ್ಡರ್ ಇರುತ್ತೆ ಸೊ ಅದಕ್ಕೂ ಕೂಡ ಸೇರಿಸಿ ಇಲ್ಲಿ 3 ಗ್ಲಾಸಸ್ ಕೂಡ ಕೊಟ್ಟಿರ್ತಾರೆ. ಇದ್ರ ಕ್ವಾಲಿಟಿ ಅಂದರೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು. ಸೊ ಇದೇ ರೀತಿ 3 ಡಿಫ್ರೆಂಟ್ ಕಲರ್ಸ್ ಕೊಟ್ಟಿರ್ತಾರೆ. ಸೊ 3 ಕಲರ್ಸಿಗೆ ನೋಡ್ತಾ ಇದ್ದೀರಾ. ಸೊ ಅದು 3 ಕಲರ್ಸ್ ಕೂಡ ಈ ಥರ ಏನು ಟೂತ್ ಪೇಸ್ಟ್ ಏನಿದೆ ಅದ್ರ ಮೇಲೆ ಕ್ಯಾಪನ್ನು ಹಾಕುವಂಥದ್ದು, ಅಂದರೆ ಅದ್ರ ಮೇಲೆ ಏನು ಕೂಡ ಬೀಳದೇ ಇರಲಿ ಅಂತೇಳಿ ಕ್ಯಾಪನ್ನು ಹಾಕುವಂಥದ್ದು. ಅದನ್ನು ಕೂಡ ನಾವು ಈಸಿಯಾಗಿ ಏನೋ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ವಾಲ್ಗೆ ಕೂಡ ಸ್ಟಿಕ್ ಮಾಡಿದ್ದೆ ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ಬೈ ಮಾಡ್ಬೋದು. ಆ್ಯಂಡ್ ಎರಡನೇ ಪ್ರಾಡಕ್ಟ್ ಬಂದುಬಿಟ್ಟು ಹೇರ್ ಡ್ರೈಯರ್ ಇದು. ಸೊ ಇದು ಬ್ಲೋ ಡ್ರೈ ಅಂತ ಕೂಡ ಹೇಳ್ತಾರೆ. ನೀವೆಲ್ಲ ಕೂಡ ಸಲೂನಲ್ಲಿ ನೋಡಿರ್ತೀರ ಯಾವ ಥರ ಹೇರ್ ಬ್ಲೋ ಡ್ರೈ ಮಾಡ್ತಾರೆ ಅಂತೇಳಿ, ಅದೇ ರೀತಿ ಇದು ಕೂಡ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಈಗ ನಿಮ್ಮ ಮುಂಚೆನೇ ನೋಡ್ತಾ ಇರೋ ಹಾಗೆ ಇದು ಹೇರ್ ಸ್ಟ್ರೈಟಿಂಗ್ ಕೂಡ ಆಗುತ್ತೆ. ಜೊತೆಗೆ ಹೇರ್ನ ಏನೋ ಡ್ರೈ ಕೂಡ ಮಾಡುತ್ತೆ, ಅಂದರೆ ತುಂಬ ಸಿಲ್ಕಿಯಾಗಿ ಕೂಡ ಮಾಡುತ್ತೆ. ಸೊ ನಾವು ಹೇರ್ನ ಒಣಸ್ಕೋಬೇಕು ಅಂದರೆ ಯಾವ ಥರ ಹೇರ್ ಡ್ರೈನ ಮಾಡ್ತಾ ಇರ್ತೀವೋ ಅದು ಇದರಲ್ಲೂ ಕೂಡ ಬರುತ್ತೆ. ಅಂದರೆ 2 in 1 ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು 3 in 1 ಅಂತಲೂ ಹೇಳ್ತಾರೆ. ಸೊ ಇದನ್ನು ನಾನು 2 ರೀತಿಲಿ ಯೂಸ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ನೋಡ್ಬೋದು, ಹೈಯಲ್ಲೂ ಕೂಡ ಮಾಡ್ಬೋದು, ಮೀಡಿಯಮಲ್ಲೂ ಕೂಡ ಮಾಡ್ಬೋದು, ಲೋ ಅಲ್ಲೂ ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಸೆಟ್ ಮಾಡಿಕೊಂಡು ನಿಮ್ಮ ಹೇರ್ನ ಡ್ರೈ ಕೂಡ ಮಾಡ್ಬೋದು, ಜೊತೆ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಬೋದು. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನಾನು ಕೂಡ ನನ್ನ ಹೇರ್ಗೆ ಯಾವ ಥರ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ, ಅಂದರೆ ಈ ಥರ ಇರೋ ಹೇರ್ನ ಯಾವ ಥರ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನಿಮ್ಮ ಹೇರು ತುಂಬ ಸ್ಟ್ರೈಟ್ ಆಗುತ್ತೆ. ಆ್ಯಂಡ್ ಜೊತೆಗೆ ಸಿಲ್ಕಿ ಒಂಥರ ಸಾಫ್ಟ್ನೆಸ್ಸು ಬರುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ. ನಾನು ಕೂಡ ಯೂಸ್ ಮಾಡಿದ್ರೆ ನನಗೆ ಇದು ವರ್ತ್ ಅಂತ ಅನ್ನಿಸ್ತು. ನಾನು ಕೊಟ್ಟಿರೋಂಥ ಅಮೌಂಟ್ಗೆ ಇದು ವರ್ತ್ ಅಂತ ಅನ್ನಿಸ್ತು. ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಕೂಡ ಹಾಕಿದ್ದೀನಿ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೈ ಮಾಡಿ. ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಸೆಲ್ಫಿ ಸ್ಟಿಕ್. ಸೊ ನಿಮ್ಮೆಲ್ಲ ಗೊತ್ತು, ಯಾರೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಮಾಡಬೇಕು ಅಂತಂದರು ಎಲ್ಲರೂ ಕೂಡ ಕ್ಯಾಮ್ರಾ ಹೋಲ್ಡರ್ ಬೇಕೇ ಬೇಕು. ಸೊ ಕ್ಯಾಮ್ರಾ ಟ್ರೈಪಾಡ್ ತುಂಬ ಅಂದರೆ ತುಂಬಾ ಮುಖ್ಯ. ಯಾವುದೇ ಒಂದು ಏನೇ ಒಂದು ವ್ಲಾಗ್ ಮಾಡಬೇಕು ಅಂದರೂ ಇದು ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಒಂದು ಪ್ರಾಡಕ್ಟ್ನ ಕೂಡ ತರಿಸ್ತಿದ್ದೀನಿ ನಾನು. ಇದು ಕ್ಯಾಮ್ರಾ ಹೋಲ್ಡರ್ ಟ್ರೈಪಾಡ್ ಅಂತ ಹೇಳಿ. ಸೊ ಇದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ವರ್ತ್ ಇದೆ. ಸೊ ಬೇರೆ ಪೇಜ್ಗಳೆಲ್ಲ ಇದು ಎಲ್ಲ ಕ್ವಾಲಿಟಿ ಬೇಕು ಅಂತಂದರೆ 1000 ಮೇಲೆ ಸಿಗುತ್ತೆ. ಬಟ್ ನನಗೆ ಮೀಶೋದಲ್ಲಿ ತುಂಬಾ ಕಡಿಮೆ ಸಿಕ್ತು. ಅದು ಅಫೋರ್ಡಬಲ್ ಪ್ರೈಸ್ ಕೂಡ ಅಷ್ಟೇ. ಸೊ ಇದು ತುಂಬಾ ಏನು ಎಷ್ಟು ಬೇಕೋ ಅಷ್ಟು ಲೆಂತ್ ಕೂಡ ನಾವು ಮಾಡ್ಕೋಬೋದು. ಜೊತೆಗೆ ಕ್ಯಾಮ್ರಾ ಹೋಲ್ಡ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ವಿಚಾರ ಅಂದರೆ ಅದ್ರ ಪಕ್ಕದಲ್ಲೇ ನಿಮಗೆ ಲೈಟ್ ಕೂಡ ಸಿಗುತ್ತೆ. ಸೊ ಲೈಟ್ ಕೂಡ ಸಿಗುತ್ತೆ ಅಂದರೆ ಲೈಟ್ ಕೂಡ ಈಗ ಕೊಟ್ಟಿದ್ರೆ ಅದರಲ್ಲೂ ಕೂಡ ಹಿಂದೆ ಇರುತ್ತೆ, ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಂಥದ್ದು. ಅದರ ಜೊತೆ ನಿಮಗೆ ಬ್ಲೂಟೂತ್ ಆಪ್ಷನ್ ಕೂಡ ಇದೆ ಇಲ್ಲಿ. ಸೊ ನೀವು ಸೆಲ್ಫಿ ತೊಗೋಬೇಕಾದ್ರಾಗಿರ್ಬೋದು ಅಥವಾ ನೀವು ವಿಡಿಯೋ ಮಾಡಬೇಕಾದ್ರೆ ಆಗಿರ್ಬೋದು. ಸೊ ಆಗ ನೀವು ನಿಮ್ಮ ಬ್ಲೂಟೂತ್ ಮುಖಾಂತರ ಆಫ್ ಆ್ಯಂಡ್ ಆನ್ ಕೂಡ ಮಾಡ್ಬೋದು. ಸೊ ಆ ಥರ ಕೂಡ ಇಲ್ಲಿ ಆಪ್ಷನ್ ಇದೆ. ಆ್ಯಂಡ್ 4ನೇ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕಿಚನ್ ಆರ್ಗನೈಸರ್ ಅಂತಲೇ ಹೇಳ್ಬೋದು. ಸೊ ಆಯಿಲ್ ಡಿಸ್ಪೆನ್ಸರ್ ಇದು. ಸೊ ಎಲ್ಲರಿಗೂ ಗೊತ್ತು, ಈಗ ದೋಸೆ ಆಗಿರ್ಬೋದು, ಸೊ ಯಾವುದೇ ಒಂದಕ್ಕೂ ಕೂಡ ಆಯಿಲ್ನ ಡಿಸ್ಪೆನ್ಸ್ ಮಾಡ್ತೀವಿ ಅಂದರೆ ಆಯಿಲ್ನ ಹಾಕ್ತೀವಿ. ಸೊ ಅದಕ್ಕೆ ಒಂದು ಪರ್ಫೆಕ್ಟ್ ಆಗಿರೋ ಅಂದರೆ ಒಂದು ಇದರಲ್ಲಿ ಒಂದು ಏನೋ ಪರ್ಫೆಕ್ಟ್ ಆಗಿರೋವಂಥದ್ದು ಒಂದು ಏನೂ ಕೂಡ ಸಿಗೋದಿಲ್ಲ. ಅಂದರೆ ಜಸ್ಟ್ ಒಂದು ಬ್ರಷ್ ಸಿಗೋವಂಥದ್ದು ಅಥವಾ ನಾವೊಂದು ಲೋಟದಲ್ಲಿ ಆಯಿಲ್ ಹಾಕ್ಕೊಂಬಿಟ್ಟು ಅದನ್ನು ಜಸ್ಟ್ ಸ್ಪ್ರೇ ಮಾಡೋವಂಥದ್ದು, ಆ ಥರ ಒಂದು ಕೆಲಸಗಳನ್ನ ಮಾಡ್ತೀವಿ. ಬಟ್ ಇದು ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ಇದ್ರೂ ಒಂದು ಬಾಟಲ್ ಮುಖಾಂತರ ಇರುತ್ತೆ. ಬಾಟಲಲ್ಲಿ ವಿತ್ ಬ್ರಷ್ ಕೂಡ ಇರುತ್ತೆ. ಜಸ್ಟು ಫಿಕ್ಸ್ ಆಗಿರೋಂಥ ಏನೋ ಅಂತಾರೆ ಫಿಕ್ಸ್ ಆಗಿರೋಂಥ ಕ್ಯಾಪ್ ಕೂಡ ಇರುತ್ತೆ. ಸೊ ಇದು ತುಂಬಾ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಸೊ ತುಂಬ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿದೆ ಇದು ಕೂಡ.
ಸೊ ಇದು ಬೈ ಮಾಡ್ಬೋದು, ಇದು ಕೂಡ ವರ್ತ್. ಸೊ ಬಾಟ್ಲ್ ಆಗಿರ್ಬೋದು ಎಲ್ಲದು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಗಟ್ಟಿಯಾಗಿದೆ. ಸೊ ಬೇಗ ಎತ್ತಾಕಿದ ತಕ್ಷಣ ಹೊಡೆದೋಗೋದಿಲ್ಲ. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ಇದು ಯೂಸ್ ಮಾಡ್ಬೋದು. ಸೊ ಹಾಗಾಗಿಬಿಟ್ಟು ನಾನು ಕೂಡ ಇದನ್ನು ಬೈ ಮಾಡಿದ್ದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಇದನ್ನು ಬೈ ಮಾಡ್ಬೋದು. ಸೊ ಇದು 4ನೇ ಪ್ರಾಡಕ್ಟ್ ಆಗಿರುತ್ತೆ. 5ನೇ ಪ್ರಾಡಕ್ಟ್ ಬಂದುಬಿಟ್ಟು ನಾನೊಂದು ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ. ಡ್ರೆಸ್ ಮಟೀರಿಯಲ್ ಅಲ್ಲ, ಇದು ಡ್ರೆಸ್ ಅಂದರೆ ಸ್ಟಿಚ್ ಡ್ರೆಸ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಡ್ರೆಸ್ ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ನನಗೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು, ತುಂಬ ಕಾಸ್ಟ್ಲಿ ಏನಿಲ್ಲ. ಜಸ್ಟ್ ನಿಮಗೆ ಬಿಲೋ 500 ಎಲ್ಲ ರೀತಿಯ ಒಂದು ಡ್ರೆಸ್ಗಳು ಕೂಡ ಸಿಗುತ್ತೆ. ಬಟ್ ನೀವು ಸರ್ಚ್ ಮಾಡಬೇಕಷ್ಟೇ. ಸೊ ನಿಮಗೆ ಮೀಶೋ ಎಲ್ಲರೂ ತುಂಬ ಕಡಿಮೆ ಪ್ರೈಸ್ಗೆ ಸಿಗೋವಂಥದ್ದು. ಸೊ ಎಲ್ಲ ಮೀಶೋಗಳಲ್ಲಿ. ಸೊ ಅದರಲ್ಲಿ ಬಂದುಬಿಟ್ಟು ಇದು ಒಂದು ಡ್ರೆಸ್ ಅಂತಲೇ ಹೇಳ್ಬೋದು. ನನಗೆ ಇವಾಗ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವಾಗ ಟ್ರೆಂಡಿಂಗಲ್ಲಿ ಇರುವಂಥದ್ದು ಕೂಡ ಇದು. ಸೊ ನೀವೆಲ್ಲೇ ಒಂದು ಚಾನಲ್ನ ಅಂದರೆ ಯಾವುದೇ ಒಂದು ಪೇಜ್ ಓಪನ್ ಮಾಡಿದ್ರು ಕೂಡ ನಿಮಗೆ ಈ ಡ್ರೆಸ್ ಕಾಣುತ್ತೆ. ಸೊ ನಾನು ಕೂಡ ಇದನ್ನು ಟ್ರೈ ಮಾಡಬೇಕು ಅಂತೇಳಿ ಈ ಒಂದು ಡ್ರೆಸ್ನ ಕೂಡ ನಾನು ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಈ ಫುಲ್ ವೈಟ್ ಡ್ರೆಸ್ ಕೂಡ ಅಲ್ಲ, ಹಾಗಂತೇಳಿ ಫುಲ್ ಕ್ರೀಮ್ ಡ್ರೆಸ್ ಕೂಡ ಅಲ್ಲ. ಸೊ ಇದು ಒಂದು ಕಲರ್ ತುಂಬಾ ಚೆನ್ನಾಗಿದೆ, ಕಾಂಬಿನೇಷನ್ ಕೂಡ. ಸೊ ಇದರಲ್ಲಿ ಡ್ರೆಸ್ಸಲ್ಲಿ ಬಂದುಬಿಟ್ಟು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಮೀಶೋ ಬಗ್ಗೆ ಅದು ಒಂದು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದೊಂದು ಹೇಳಬೇಕಾಗಿತ್ತು. ಸೊ ಪ್ಯಾಕೇಜ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕೊಡ್ತಾರೆ. ಸೊ ಡ್ರೆಸ್ ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿದೆ. ಇದು ಫುಲ್ ವೈಟ್ ಕೂಡ ಅಲ್ಲ, ಹಾಗಂತೇಳಿ ಫುಲ್ ಕ್ರೀಮ್ ಕೂಡ ಅಲ್ಲ. ಸೊ ನಿಮಗೆ ಇಲ್ಲಿ ಒಂದು ಫ್ಲವರ್ ಟೈಪಲ್ಲಿ ಒಂದು ಡಿಸೈನ್ ಮಾಡಿದರೆ, ಜೊತೆಗೆ ಹ್ಯಾಂಡ್ಸಿಗೂ ಅಷ್ಟೇ. ಸೊ ಅದೇ ರೀತಿ ನಿಮಗೆ ಫ್ಲವರ್ ಟೈಪಲ್ಲಿ ಕೂಡ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಪೇಜ್ ನೋಡಿದ ತಕ್ಷಣ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲ ಒಂದು ಪೇಜಲ್ಲೂ ಕೂಡ ಇದೇ ಡ್ರೆಸ್ಸೇ ತುಂಬ ಟ್ರೆಂಡಿಂಗ್ ಆಗಿರುವಂಥದ್ದು. ಸೊ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ನನಗೂ ಕೂಡ ತುಂಬ ಚೆನ್ನಾಗಿ ಅನಿಸಿದೆ. ಆ್ಯಂಡ್ ನಾನು ಕೊಟ್ಟಿರೋಂಥ ಪ್ರೈಸ್ಗೆ ಕೂಡ ಇದು ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ಲುಕಿಂಗ್ ಗುಡ್ ಅಂತಲೇ ಹೇಳ್ಬೋದು. ಯಾವುದೇ ಒಂದು ನಾರ್ಮಲ್ ಆಫೀಸ್ ವೇರ್ ಆಗಿರ್ಬೋದು, ಕಾಲೇಜ್ ವೇರ್ಗೂ ಕೂಡ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು 6ನೇ ಪ್ರಾಡಕ್ಟ್ಸ್ ಕೂಡ ತರಿಸಿದ್ದೆ. ಸೊ 6ನೇ ಪ್ರಾಡಕ್ಟ್ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಫೇಸ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಆಸೆ ಇರುತ್ತೆ. ಅಂದರೆ ಫೇಸ್ನ ಕೊರಿಯನ್ ಗ್ಲಾಸ್, ಇವಾಗ ಎಲ್ಲರೂ ಕೂಡ ಗೊತ್ತು ಕೊರಿಯನ್ ಗ್ಲಾಸ್ ಸ್ಕಿನ್ ಬೇಕು ಅಂತೇಳಿ ಎಲ್ಲರೂ ಕೂಡ ಪಾರ್ಲರ್ಗೆ ಹೋಗೋದು ಅಥವಾ ಮನೇಲಿ ಯಾವುದೇ ರೀತಿ ಒಂದು ಟ್ರೈ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇದು ಬೆಸ್ಟ್ ಕ್ರೀಮ್ಗಳು ಅಂತಲೇ ಹೇಳ್ಬೋದು. ರೈಸ್ ಸೆರಾಮೈಡ್ ಅಂತ ಹೇಳಿ. ಸೊ ಇದು ಒಂದು ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು. ಸೊ ಜೊತೆಗೆ ನಿಮಗೆ ಫೇಸ್ ಕ್ಲೆನ್ಸಿಂಗ್ ಇದು ಕೂಡ ಕೊಟ್ಟಿದ್ದಾರೆ, ಫೇಸ್ ವಾಶ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ರೈಸ್ ಗ್ಲಾಸ್ ಸ್ಕಿನ್ ಅಂತೇಳಿ. ಸೊ ಇಷ್ಟು ಪ್ರಾಡಕ್ಟ್ಗಳು ನಿಮ್ಗೇನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ, ಲಿಂಕಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ.